ನಮಸ್ಕಾರಗಳು. ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಕಿತ್ತಳೆ ಹಣ್ಣಿನ ಸಿಪ್ಪೆ. ಕಿತ್ತಳೆ ಹಣ್ಣು ತಗೊಂಡು ಹೋಗಿದ್ದೆ ಅಮ್ಮನಲ್ಲಿಗೆ. ನನ್ನ ಅಮ್ಮನಿಗೆ ಇಂಥ ಅಡುಗೆ ಮಾಡೋದಂದರೆ ಬಹಳ ಇಷ್ಟ. ನನ್ನ ಅಪ್ಪನಿಗೆ ಕೂಡ ಬಹಳ ಇಂಥ ಅಡುಗೆಗಳು ಇಷ್ಟ. ಈಗ ಕಿತ್ತಳೆ ಹಣ್ಣನ್ನೆಲ್ಲ ತಿಂದಾಯಿತು. ಅದರ ಸಿಪ್ಪೆಯನ್ನು ಏನು ಮಾಡೋಣ? ಇದಕ್ಕೊಂದು ಅಮ್ಮನ ಹತ್ರ ಸೂಪರ್ ರೆಸಿಪಿ ಇತ್ತು. ಆ ರೆಸಿಪಿ ಮಾಡೋಣ ಬನ್ನಿ. ಒಂದು ನೆಲ್ಲಿ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇಡಿ. ಆಗ ಅದರ ರಸವನ್ನು ಬಿಟ್ಟುಕೊಳ್ಳುತ್ತದೆ. ಈಗ ನಾವು ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ಒಂದು 2 ಚಮಚ ಎಣ್ಣೆಯನ್ನು ಹಾಕಿ, ಈಗ ಈ ಎಣ್ಣೆಗೆ ಸಾಸಿವೆ, ಕೆಂಪು ಮೆಣಸು ಮತ್ತು 2 ಬೆಳ್ಳುಳ್ಳಿ ಬೀಜ ಜಜ್ಜಿದ್ದು, 2 ಕಾಯಿ ಮೆಣಸು ಇಷ್ಟನ್ನು ಹಾಕಿ ಒಗ್ಗರಣೆ ತಯಾರು ಮಾಡಿಕೊಳ್ಳೋಣ. ಹೀಗೆ ಒಗ್ಗರಣೆ ಚಟಪಟ ಹೇಳಿದ ಮೇಲೆ ಹುಣಸೆ ಹಣ್ಣನ್ನು ನೆನೆಲಿಕ್ಕೆ ಹಾಕಿದ್ವಲ್ಲ, ಅದರ ರಸ ತೆಗೆದು ಇದಕ್ಕೆ ಹಾಕಿಕೊಳ್ಳೋಣ. ಈಗ ಇದು ಕುದಿ ಬರಲು ಶುರುವಾಯಿತು. ಈ ಸಂದರ್ಭದಲ್ಲಿ ಈಗ 1 ದೊಡ್ಡ ಚಮಚ ಬೆಲ್ಲದ್ದು ಪಾಕ ಮಾಡಿದ್ದಿತ್ತು, ಇಲ್ಲಾಂದರೆ 1 ನಿಂಬು ಗಾತ್ರದ್ದು ಬೇಕು. ಒಟ್ಟಿಗೆ ಬೇಕಾದಷ್ಟು ಉಪ್ಪು ಇಷ್ಟನ್ನು ಹಾಕಿ ನೋಡಿ ಚೆನ್ನಾಗಿ ಸಟುಗದಿಂದ ತಿರುಗಿಸಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಕುದಿಯುತ್ತಿರಲಿ. ಈ ಸಂದರ್ಭದಲ್ಲಿ ಸಣ್ಣಗೆ ಕತ್ತರಿಸಿದಂತಹ ಕಿತ್ತಳೆಯ ಸಿಪ್ಪೆಗಳು ಇದನ್ನು ಹಾಕಿ, ಇದು ಸಿಪ್ಪೆಯನ್ನು ಚೆನ್ನಾಗಿ ಸಣ್ಣದಾಗಿ ಕತ್ತರಿಸಿ ಇಟ್ಟುಕೊಳ್ಳಿ. ಇದನ್ನು ಹೀಗೆ ಹಾಕಿ ಈಗ ಸಟುಗದಿಂದ ತಿರುಗಿಸುತ್ತಾ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಮುಚ್ಚಬಾರದು. ಮುಚ್ಚಿದರೆ ಕಿತ್ತಳೆಯ ಕಹಿ ಬರಬಹುದು. ಹೀಗೆ ಸಟುಗದಿಂದ ಆಗಾಗ ತಿರುಗಿಸುತ್ತೀರಿ. 1/4 ಲೋಟ ನೀರನ್ನು ಹಾಕಿಕೊಳ್ಳಿ. ಈ ಸಂದರ್ಭದಲ್ಲಿ ಉರಿ ಮಧ್ಯಮವಾಗಿರಲಿ. 1-2 ಸರ್ತಿ ಸಟುಗದಿಂದ ಪುನಃ ತಿರುಗಿಸುತ್ತಾ ಇದನ್ನು ಸ್ವಲ್ಪ ದಪ್ಪ ಗೊಜ್ಜು ಆಗುವಷ್ಟು, ಅಂದರೆ ಸ್ವಲ್ಪ ನೀರು ಆರಿ ಒಳ್ಳೆ ಬೆಂದು ಆಗುವಷ್ಟು ಹೊತ್ತು ಚೆನ್ನಾಗಿ ಬೇಯಿಸಬೇಕು. ಈ ಸಂದರ್ಭದಲ್ಲಿ ಇಲ್ಲಿ ನನ್ನ ಅಮ್ಮ ಇದಕ್ಕೆ ಬೇರೆ ಯಾವುದೇ ಮಸಾಲ ಪದಾರ್ಥಗಳನ್ನು ಹುಡಿಗಳನ್ನು ಹಾಕುವುದಿಲ್ಲ. ಇನ್ನೂ ಹೆಚ್ಚು ಖಾರ ಬೇಕಂತಾದರೆ 1/4 ಚಮಚ ಅರ್ಧ ಚಮಚ ಮೆಣಸಿನ ಹುಡಿಯನ್ನು ಹಾಕಬಹುದು, ಅಥವಾ ಸಾಂಬಾರಿನ ಹುಡಿ ಮಾಡಿದರೆ ಅದು ಕೂಡ ಹಾಕಬಹುದು. ಈಗ ನೋಡಿ ಇದು ಆಗುತ್ತಾ ಬಂತು. ಇದೊಂದು ಬಹಳ ಸರಳ ಆದರೆ ಬಹಳ ರುಚಿ, ಬಾಯಿಗೂ ರುಚಿ, ಆರೋಗ್ಯಕ್ಕೂ ಹಿತ. ಕಿತ್ತಳೆ ತಂದರೆ ಸಿಪ್ಪೆ ಹಾಳು ಮಾಡಬೇಡಿ. ಇಂಥ ರುಚಿಯಾದ ಗೊಜ್ಜು ಅನ್ನಕ್ಕೂ ಆಗುತ್ತದೆ, ದೋಸೆಗೂ ಆಗುತ್ತದೆ. ಮಾಡಿ ಊಟ ಮಾಡಿ. ನಾವು ನಮ್ಮ ತಂದೆ ತಾಯಿಯರು ಮಾಡುತ್ತಿದ್ದ ಅಡುಗೆಗಳನ್ನು ಬಿಟ್ಟು ಬೇರೆ ರೀತಿಯ ಅಡುಗೆಗಳನ್ನು ಮಾಡುತ್ತೇವೆ. ಇಂತಹ ಸಾಂಪ್ರದಾಯಿಕ ಹಳೆ ಕ್ರಮದ ಅಡುಗೆಗಳು ಬಾಯಿಗೆ ಬಹಳ ರುಚಿಯನ್ನು ಕೊಡುತ್ತದೆ. 2 ದಿನ ಇಟ್ಟರೂ ಹಾಳಾಗುವುದಿಲ್ಲ. ಒಮ್ಮೆ ಪ್ರಯತ್ನಿಸುತ್ತೀರಲ್ಲ, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಬಟ್ಸ್ ಪ್ರಪಂಚದಲ್ಲಿ ಬೇರೆ ವಿಷಯದೊಂದಿಗೆ ಬರುತ್ತಿರುತ್ತೇನೆ. ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.